ಒಬ್ಬರು ಬೆಳೆದು ಅಂತ ತಿಳ್ಕೊ ಇಲ್ಲ, ಅದಕ್ಕೆ ವ್ಯಾಲ್ಯೂವೇ ಇಲ್ಲ. ಇದು ಯಾಕೆ ಮಾಡ್ತೀವ ತಮ್ಮನ್ನ ಇಲ್ಲಿ ಪಪ್ಪ ಏನೋ ಹೇಳ್ತಾನ, ಹೋಗ್ತೀನಿ ನಾ ಕರೆದಿಲ್ಲ ಅಂತ ಹೇಳ್ತಾನ. ಯಾರಿಗಿಲ್ಲ ಸಾವು. ಇದಕ್ಕಿಂತ ಹೆಚ್ಚಿನ ಖುಷಿ ಬೇಕಾಗಿಲ್ಲ ನೋಡ್ರಿ. ನನಗ್ ಮೀಟ್ ಆಗೋ ಸಲುವಾಗಿ ಅವ್ರು ಬರ್ಲಾಗತ್ತಾರ, ಬಹಳ ಅಂದ್ರೆ ಬಹಳ ಖುಷಿ ಆಗತ್ತಾರ ನನಗ. ಅವ್ರು ಯಾರು ಎದ್ರ ಸಲುವಾಗಿ ಬಂದಾರ, ನಾವ್ ಇಬ್ರು ಏನ್ ಡಿಸ್ಕಸ್ ಮಾಡ್ತೀವತ್ ಅನ್ನೋದು ಆಮೇಲೆ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟ ನಿಲ್ಲದು. ಸ್ವಲ್ಪ ಮಾರ್ನಿಂಗ್ ಹೇಳಕ್ಕ ನನಗೆ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ಯಾಕಂತಂದ್ರ ನಿನ್ನ ರಾತ್ರಿ ಸ್ವಲ್ಪ ಎಡಿಟಿಂಗ್ ಭಾಳ ಇತ್ತು. ಸ್ವಲ್ಪ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದಲ್ಲ ಅದ್ರದ್ದು ಎಡಿಟಿಂಗ್ ಇತ್ತು. ಮತ್ತು ನಾನು ಪರ್ಸನಲ್ ಸ್ವಲ್ಪ ಯೂಟ್ಯೂಬ್ದು ಮತ್ತು ಇನ್ಸ್ಟಾ ಎಡಿಟಿಂಗ್ ಇತ್ತು. ನಾ ಇವತ್ತ ಬೇರೆ ಊರಿಗೆ ಹೋಗತ್ತಿದ್ದ, ಅದ್ರ ಸಲ ಬರ್ರಿ ಬ್ರದರ್ ಇವತ್ತೇ ಮೀಟ್ ಆಗ ಮತ್ತ ಅನ್ಕರೆ ನಾ ಹೇಳೋಣ. ಅವರು ರೆಡಿಯಾಗಿ ಬ್ರದರ್ 10 ನಿಮಿಷ ಬರ್ತೀನಿ ಅಂತ ಅನ್ಕರೆ ಬಂದೇ ಬಿಟ್ಟಿದಾರ. ನನಗೆ ಇನ್ನೇ ಮೆಸೇಜ್ ಹಾಕಿದಾರ, ನೋಡಮ್ಮ ಅವ್ರು ಎಲ್ಲದಾರ ಅಂತ ನೋಡಿ ಅವ್ರಿಗೆ ಕರ್ಕೊಂಡ್ಬಂದು ನಾನು ನಿಮಗೆ ಮೀಟ್ ಮಾಡಿಸ್. ಮಾತಾಡ್ಸ್ಲಾರ್ದವ್ರು ಒಬ್ಬ ಸಂಬಂಧಿಕರ ಮನೆಗೆ ಹೋಗ್ಲಾರ್ದವ್ರು ನಮ್ಮ ಒಂದು ವಿಡಿಯೋಕ್ಕಾಗ್ಲಿ ನಾವು ಮಾಡುವಂತ ಕಂಟೆಂಟ್ ನಂಬ್ಕೊಂಡು ಪ್ರಶಾಂತ್ ಬ್ರೋ ನನಗೆ ಮೀಟ್ ಆಗೋ ಸಲಹೆ ಬಂದಾರ ಅವ್ರದಿಂದ. ಬರೀ ಹಂಗೆ ಮಾತಾಡ್ಕೊತ ಹೋಗ್ತೀವಿ. ಭಾರಿ ಖುಷಿ ಆಯ್ತು ಬ್ರೋ. ಅದೊಂದು ವಿಡಿಯೋ ಮಾಡೋದಿತ್ತು, ಅದು ಅಂದ್ರೆ ಮಕ್ಕನ ಫ್ರೆಂಡ್ ಇದು. ಅವ್ರು ನಂಗೆ ಸಜೆಷನ್ ಅಲ್ಲಿ ಮಾಡಿದ್ರು, ಊರ ಮಾಡಮತ್ತ ನಾಚಿಗೆ ಬರ್ತಲ್ಲಗತ್ರಿ ಅವ್ರ ಹಸ್ಬೆಂಡ್. ಅದ್ರ ಸಲುವಾಗಿ ಅಂದ್ರೆ ಅಲ್ಲಿ ಹೋಗ್ಬಿಟ್ಟಿವ. ಅಲ್ಲಿ ಹೋಗೋಣ ಚಲೋ ಅನಿಸ್ತಿರೋದು ನನಗೆ. ಆ ಒಂದು ಪ್ಲೇಸ್, ಅದು ಪ್ಲೇಸ್ ಮಸ್ತ್ ಐತಿರೋದು. ಏನು ಒಂದ್ 2 ಮಾತಾಡಪ್ಲಿಲ್ಲ ಅದಕ್ಕೆ ಪ್ಲೇಸಿನ ಬಗ್ಗೆ. ನಮ್ದು ಏನಿಲ್ಲ ನೋಡ್ರಿ, ನಾ ಇಟ್ಟಾಗ ಮಲ್ಕೊಂಡಿರಿ. ಸ್ವಲ್ಪ ರಾತ್ರಿ ಎಡಿಟಿಂಗ್ ಮಾಡಿದ, ಅದು ಸ್ವಲ್ಪ ಲೇಟ್ ಆಯ್ತು. ನಾ ಎದ್ದಿನಿ, ಏನೋ ಸ್ವಲ್ಪ ಇವ್ರಿಗೆ ಹಬ್ಬಿಂದವ್ರ ಸ್ವಲ್ಪ ಬಂದ್ರಿ. ನಾ ಬಂದಾಗ ಇಲ್ಲೇ ಮಲ್ಕೋತೀನಿ ಹೊಲ್ದಾಗೆ. ನಾ ಮನಿನೂ ಅಲ್ಲೇ ಇದ್ರೆ ಕರ್ಕೊಂಡ್ ಹೋಗ್ತೀನಿ. ಆ ಕಡೆ ಹೋಗಂಬ್ರಿ. ನೋಡಿ ಪೂರ್ತಿ ಒಳಗೆ ಹೋಗಿ ನೋಡಕತ್ತಾರ. ನಮ್ದೇನ್ 5 ಸ್ಟಾರ್ ಮನಿ ಅಲ್ಲಿ ಬಿಡ್ರಿ ನಿಮ್ಮ ಬರ್ರಿ. ಇಲ್ಲ ನಿಮ್ ಹೋದಾಗ ನಾವೊಂದು ನಿಮ್ ಬಗ್ಗೆ ಹೇಳ್ತೀನಿ. ಯಾಕೆ ನಿಮ್ ಬಗ್ಗೆ ನೀವು ಹೇಳ್ಕೊಳ್ಳೋದಾಗಲ್ಲ. ನಾ ನಿಮ್ ಬಗ್ಗೆ ನಾ ಎಕ್ಸ್ಪ್ಲೋರ್ ಮಾಡ್ತೀನಿ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನಮ್ ಬ್ಲಾಗ್ದಾಗ ಅಣ್ಣವ್ರು ಮಾತಾಡ್ತಾರಂತ. ಅವ್ರು ಏನ್ ಮಾತಾಡೋದಂತ ಕೇಳಂಬರ್ರಿ, ಮಾತಾಡೋಣ. ಏನಿಲ್ಲ, ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ಳೋದಾಗಲ್ಲ. ಅವ್ರ ಸರಳತೆ ನೋಡ್ರಿ ನನ್ಗೆ ಹಂಗ ಅನ್ಸ. ಸಿಟಿಯಾಗಿದ್ದವರೆಲ್ಲ ಐಪಿಎನ್ ಬಿಡ್ತಾರ, ಬಟ್ ಇಲ್ಲಿ ಹಳ್ಳಿದಾಗ ಇದ್ದಕರ ಹೆಂಗಿರ್ತಾರ ಅನ್ನೋದು ನಾ ತೋರಿಸ್ತೀನಿ ಸ್ವಲ್ಪ. ಯಾಕೆ ಅವ್ರ ಬ್ಲಾಗ್ ಅದ, ಬಟ್ ನಾ ಮಾತಾಡ್ತೀನಿ. ಇಲ್ಲಿ ನೋಡತ್ತೀರ ಹೆಂಗದ, ಅವ್ರು ಹೆಂಗಿರ್ತಾರ ಹೆಂಗಿಲ್ಲ ಅವ್ರಿಗೆ ಹೇಳ್ಕೊಳಕ್ ಏನ್ ಅನ್ಸಲ್ಲ ಗೊತ್ತಿಲ್ಲ. ಬಟ್ ನನಗೆ ಒಂಥರ ಫೀಲ್ ಅನ್ಸ, ಒಂಥರ ಹೆಮ್ಮೆ ಅನ್ಸ. ಈ ತರಾನು ಕ್ರಿಯೇಟರ್ಗಳು ಇರ್ತಾರ, ಇವ್ರ ಕ್ರಿಯೇಟರ್ಗಳು ಜೀವನ ಹೆಂಗಿರ್ತಾರ ಅನ್ನೋದು ರಿಯಲ್ ಆಗಿ ನಾ ತೋರಿಸ್ತೀನಿ ಇವ್ರ ಬ್ಲಾಗ್ದಾಗ. ಬಟ್ ಆಮೇಲೆ ಕಟ್ ಮಾಡಿ ಹಾಕ್ತಾರ ಏನಿಲ್ಲ ನನಗೆ ಗೊತ್ತಿಲ್ಲ. ಏನು ಕಟ್ ಮಾಡೋದು ಒಟ್ಟ ಎಡಿಟಿಂಗ್ ಮಾಡಲ್ಲ, ಹಂಗೆ ರಾ ಹಾಕಿ ತಗೋ. ಬರ್ರಿ ಇವ್ರದ್ದು ಸೆಟಪ್ ಮತ್ತ ಇವ್ರದ್ದು ಏನದ ರೂಮ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ವಾಟ್ ಇಸ್ ಇಟ್? ಎದರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ. ಫಸ್ಟ್ ಟೈಮ್ ಕ್ರಿಯೇಟರ್ ಮೀಟ್ ಆಗ್ಯದ ಅಂದ್ರೆ ಇದೇ ಇವರೇ ಫಸ್ಟ್ ಕ್ರಿಯೇಟರ್. ಬೈ ಇನ್ನೊಂದು ಹಾಟ್ಲಿ ಬೈ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಇಲ್ಲ ನಂಗೆ ಭಾಳ ಖುಷಿ ಆಗ್ಲತ್ತಾರ. ನಾ ಇಲ್ಲಿ ತನ ಯಾರಿಗೂ ಯಾ ಕ್ರಿಯೇಟರ್ನು ಭೇಟಿಯಾಗಿಲ್ರಿ. ಇದು ನೋಡ್ರಿ ಇವ್ರದ್ದು. ಸೊ ಇದು ಅವ್ರ ಬೆಡ್. ಸೊ ನೋಡ್ರಿ ಏನೇನ್ ಇಟ್ರ ನೋಡ್ರಿ. ಈಗ ಇದು ಮೈಕ್ ಸೆಟ್ ಕಾಣಿಸ್ತ. ಈಗ ಇಲ್ಲಿ ಮಗಲಾಗೆ ಕರೆಂಟ್ ನೋಡ್ರಿ. ಫಿಕ್ಸ್ ಈ ಬ್ಯಾಗ್ ಒಳಗೆ ಫಿಕ್ಸ್ ಇಂತ ಪವರ್ ಬ್ಯಾಂಕ್ ಇರ್ಬೇಕು. ಐಫೋನ್ ತೊಂದ್ರೆ ಎಲ್ಲ ಪವರ್ ಬ್ಯಾಂಕ್ ಇಟ್ಕೊಳ್ಳೇಬೇಕು. ಇದು ಕಂಪಲ್ಸರಿ ಬೇಕೇನ್ರಿ? ಇದು ಫಿಕ್ಸ್ ಬೇಕಿರೋದು. ಇದು ಐಫೋನ್ ಗಂಡ ಆದ್ರೆ ಇದು ಹೆಣ್ತಿದೆ. ಹಂಗೆ ಇರೋದು ಹಂಗೆ. ಅಯ್ಯೋ ಲೋಪರ್, ಬೇರೆ ಕೆಲ್ಸ ಅಲ್ಲ ನಿನ್ಗೆ? ಈ ಒಟ್ಟಿಗೆ ಇಯರ್ಬಡ್ಸ್. ಸೊ ನೋಡ್ರಿ ಇಲ್ಲಿ ಇದ್ಕೊಂಡೆ ಅವ್ರೆಲ್ಲ ಯಾವ ತರ ಸೆಟಪ್ ಮಾಡ್ಕೊಂಡಾರ. ಕೆಲವ್ರು ಅಂತಾರ ಎಲ್ಲ ಕ್ರಿಯೇಟರ್ ಅಂದ್ರಲ್ಲ ಹಂಗ ಹಿಂಗ ಅಂತ. ಕ್ರಿಯೇಟರ್ ಬರೇ ನೋಡು ಫೇಸ್ ಅಷ್ಟೇ ಫ್ರಂಟಿಗೆ ಅಷ್ಟೇ ನಕ್ಕೋತಿರ್ತ, ಬಟ್ ಜೀವನ ಏನದಲ್ಲ ನೋಡ್ರಿ ಯಾವ ತರ ಇರ್ತ. ಹಗಲ ರಾತ್ರಿ 2 ನಿದ್ದೆ ಇರ್ಲ ಕಣ್ಣಿಗೆ. ಇದು ಎಲ್ಲ ಎಡಿಟ್ ಮಾಡ್ಬೇಕು, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಅದ್ ಏನ್ ಕೇಳ್ತೀರಿ ನೀವು 108 ತಾಪತ್ತಾರ. ನಾ ಬರೇ ಜಸ್ಟ್ ಈಗ ಒಂದು 10-15 ವಿಡಿಯೋ ಮಾಡ್ತೀನಿ ಜಸ್ಟ್ ಬಾಳ ಅದ್ರ. ಅದಕ್ಕೂ ನಂಗೆ ಟೈಮ್ ಸಾಲಲ್ಲ. ಬಟ್ ಇವ್ರು ಕಂಟಿನ್ಯೂ ಆಗಿ ನೋಡ್ ನಾ ಇವ್ರ ವಿಡಿಯೋಗಳು ಅದು ಎಲ್ಲ ಬಟ್ ಭಾರಿ ಎಫರ್ಟ್ ಹಾಕೋತಾರ. ಸೊ ಅವ್ರ ಎಫರ್ಟಿಗೆ ಎಂದ ಸಕ್ಸಸ್ ಸಿಗ್ಲಿ. ಇಲ್ ಬ್ರೋ, ಸಕ್ಸಸ್ ಯೂಟ್ಯೂಬ್ ಆಗ್ತಿರ್ ಬ್ರೋ, ಆಗ್ಲೇಬೇಕು. ಅದು ಎಲ್ಲರೂ ಕೂಡ ಆಗಂಬ್ರಿ. ಒಬ್ಬರೇ ಬೆಳೆದಲ್ಲ ಬ್ರೋ. ಒಬ್ಬರು ಬೆಳೆದು ಅಂತ ತಿಳ್ಕೊ ಇಲ್ಲ, ಅದಕ್ಕೆ ವ್ಯಾಲ್ಯೂವೇ ಇಲ್ಲ. ನಾವು ಎಲ್ಲರೂ ಕೂಡ ಹೋದ್ವಿ ಅಂತ ತಿಳ್ಕೊ ಡೆಫಿನೆಟ್ಲಿ ಮುಂದೆ ಹೋಗ್ತೀವಿ. ನಾವು ಒಬ್ಬನೇ ಅಂತಂದ್ರೆ ಆಗಲ್ಲ ಬ್ರೋ. ಯಾಕಂದ್ರೆ ಇವತ್ತು ನಾ ಟ್ರೆಂಡ್ ಒಳಗಿದ್ದೀನ, ಮತ್ತೊಂದಿನ ನಿನ್ ಮಗ ಟ್ರೆಂಡ್ ಒಳಗೆ ಬರ್ಬೋದು, ಮತ್ತೊಬ್ರು ನಿಮ್ ಫ್ರೆಂಡ್ ಟ್ರೆಂಡ್ ಒಳಗೆ ಬರ್ಬೋದು. ಮುಗೀತು. ಇವಾಗ ನೋಡು ಒಂದ್ ಆರ ಇರ್ತೈತದ. ಈಗ ಈಸ್ತಿನಿ ಅಂದ್ರೆ ಕಿಚ್ಚ ಸುದೀಪ್ ಸರ್ ಇದ್ದಿರು, ಮತ್ತೆ ದರ್ಶನ್ ಸರ್ ಇದ್ದಿರು, ಯಶ್ ಸರ್ ಇದ್ರು. ಅವ್ರದಾಗ ಮತ್ತೊಬ್ರು ಬರೋರು ಬರೋರು ಹಂಗೆ ಹೋಗ್ತಿರ್ತಾರಲ್ಲ, ನಾವು ಹಂಗೆ ಹೋಗ್ಬೇಕು, ಹಂಗೆ ಚೇಂಜ್ ಆಗ್ತಿರ್ಬೇಕು. ಹೊಸಬ್ರು ಬರ್ಕೋತ್ ನಾವು ಇಲ್ಲಿ ಒಳ್ಳೆ ಐತಿರಿ ನೀವು. ನಿಜ ಬ್ರೋ, ಅಡ್ಡಿ ಒಳ್ಳೆ ಐತಿರಿ ನಿಮ್ಮ ಮಾತುಗಳು. ಹೆಂಗ ಅಂದ್ರ ಅವ್ರು ದೊಡ್ಡ ಹಂತಕ್ಕೋ ಮುಟ್ಟಕ್ಕಿಂತ ಮೊದಲು ನಾವು ಬೆಳಿಲಿ, ನಮ್ ಜೊತೆಗಿದ್ದವ್ರನು ಬೆಳಿಲಿ ಅನ್ನೋ ಮನೋಭಾವ ಅವ್ರ ಬೆಳೆದ. ಅವ್ರ ಮನಸ್ಸು ನಂಗೆ ಭಾರಿ ಇಷ್ಟ ಆಯ್ತು. ಅವ್ರು ಇರೋ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ಅವ್ರ ಇರೋ ವಾತಾವರಣ ಹಿಂಗದ, ನೆಕ್ಸ್ಟ್ ಲೆವೆಲ್ ಅದ. ಜಸ್ಟ್ ನೋಡ್ರಿ ನೀವು ಹೆಂಗದ ಇದೆಲ್ಲ. ನನ್ ಕಣ್ಣಿಗೆ ನಾ ಕಾಣತೀನಿ. ಇಲ್ಲಿ ತನ ನೋಡಿದ್ನು ನಾವು ಫಸ್ಟ್ ಮೀಟ್ ಆಗಿದ್ದು ನಾನು ನಿಮ್ಗೆ ಇವತ್ತೇ. ಹೌದಲ್ಲ, ಪರಿಚಯನೂ ಇಲ್ಲ. ನೀವ್ ಯಾರೋ ನಾವ್ಯಾರೋ ಅನ್ನಂಗಿದ್ವಿ. ನಾ ಜಸ್ಟ್ ಬರೇ ಬಂದ್ ನೋಡಿನಿ. ಕೆಲವೊಬ್ರ ಹೆಂಗ ಕ್ರಿಯೇಟರ್ ಅಂದ್ರ ಮನಿ ಸ್ಟುಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಂಡಿರ್ತಾರ. ಬಟ್ ನಾನು ಯೂಟ್ಯೂಬ್ ದಾಗ ನೋಡ್ತೀನಿಲ್ಲ ಕ್ರಿಯೇಟರ್ಗಳು ಅವ್ರ ಮನಿ ಹೆಂಗಿರ್ತದೆ, ಇದು ಹೆಂಗಿರ್ತದೆ ಅಂತ ಹೇಳಿ ಮಾತೇ ಬರಲ್ಲ ಅದು ಹೇಳಕ. ಸೊ ಇವ್ರ ಜೊತೆ ಹೆಂಗಂದ್ರ ಪರಿಸರದಾಗ ಎಕ್ದಮ್ ಮಾರ್ನಿಂಗ್ ನಾಷ್ಟ ಮಾಡ್ಲಿಕ್ಕೆ ಮಧ್ಯಾಹ್ನ ಊಟ ಮನೆ ಅಂತ ಕಟ್ಕೊಂತಂದ್ ಇಲ್ಲಿ ಊಟ ಮಾಡ್ತೀನಿ. ಯಾಕಂದ್ರೆ ಇದೊಂದು ರೊಟ್ಟಿ ಹೆಚ್ಚಿಗೆ ಹೋಗ್ತದೆ ನನಗೆ ಕನ್ಫರ್ಮ್ ಗೊತ್ತೈತೆ. ನನಗೆ ಇಲ್ಲಿ ಫೀಲೇ ಬೇರೆ ಐತೆ ನನಗೆ. ನಮ್ಮ ಹೊಲ್ದಾಗ ಸಿಟಿಯಾಗಿದ್ ಬಂದಿರಿ
ಸಿಟಿ ಒಳಗೆ ಇದ್ದೇ ಇಲ್ಲಿ ಒಂದ್ಸರ್ತಿ ನೆಮ್ಮದಿ ಸಲುವಾಗಿ ಇಲ್ಲಿ ಬರ್ತೀನಿ ಬ್ರೋ. ಒಂದ್ 2-3 ದಿನ ಬಂದಿದ್ದು ಹೋಗ್ತೀನಿ. ಒಂದ್ 2-3 ಮಂತಿ ಒಂದ್ಸರ್ತಿ ಬರ್ತೀನಿ, ಇಲ್ಲಿ 1 ಮಂತಿ ಒಂದ್ಸರ್ತಿ ಬರ್ತೀನಿ. ಯಾಕ ನಂದು ಕಾಲೇಜ್ ಐತಲ್ಲ, ಕಾಲೇಜ್ ಮತ್ತ ನಂದು ನರ್ಸಿಂಗ್ ಮುಗ್ದದ, ಹಾಸ್ಪಿಟಲ್ ಡ್ಯೂಟಿ ಹಂಗ ಮತ್ತೆ ಯೂಟ್ಯೂಬ್ದಾಗ ವಿಡಿಯೋ ಭಾಳ ಇದೈತಿ ಬ್ರೋ. ಹೇಳ್ಕೊತ ಹೋದ್ರೆ ಇದೇ ಹೋಗಿತ್ತಾನ ಬ್ರೋ ಅತ್ತಾರ ಎಲ್ಲರೂ. ಬ್ರೋ ನಂಗೆ ಆಗ್ಲಿಲ್ಲ ಅಂದ್ರು ನೀವರೇ ನಿಮ್ಗೆ ಆಗಲ್ಲ ಅಂತ ಮಾತಿಲ್ಲ ಬ್ರೋ, ಎಲ್ಲರೂ ಆಗ್ಲೇಬೇಕು, ಎಲ್ಲರೂ ಮಾಡಮ್ರಿ. ಉತ್ತರ ಕರ್ನಾಟಕ ಅಂದ್ರೆ ಏನ್ ತಿಳ್ಕೊತಾರ ಅಂದ್ರೆ ಎಲ್ಲರೂ ಬರೀ ಹಂಬದ್ ಜನ, ಏನು ಗೊತ್ತಾಗಲ್ಲ, ವರ್ಟ್ ಜನ ಅನ್ನೋದು ಅಷ್ಟೇ ಗೊತ್ತಾಗತ್ತ. ನಮ್ಮ ಉತ್ತರ ಕರ್ನಾಟಕದ ಟ್ಯಾಲೆಂಟೆಡ್ ಅದಾರ, ಕ್ರಿಯೇಟರ್ಸ್ ಅದಾರ, ಎಲ್ಲಾ ರೀತಿಯಿಂದನೂ ಸಿಗ್ತಾರ ತಲ್ಲಕ್ಕ ನಾವು ತೋರಿಸ್ಕೊಡ್ಬೇಕಾಗ್ಯದ. ನಾನು ಒಬ್ಬನ ಕೈಲೇ ಸಾಧ್ಯ ಆಗಲ್ಲ, ನಾವ್ ಎಲ್ಲರೂ ಕೂಡಿ ಹೋದಂತ ತಿಳ್ಕೊ ನಮ್ಮ ಉತ್ತರ ಕರ್ನಾಟಕ ಎತ್ತಿ ಹಿಡಿಬಹುದು ನಾವು ಕ್ರಿಯೇಟರ್ಸ್ ಎಲ್ಲ ಸೇರಿ. ಈಗ ಫಿಲ್ಮ್ ಇಂಡಸ್ಟ್ರಿದವ್ರಿಗೆ ಅಷ್ಟು ವ್ಯಾಲ್ಯೂ ಕೊಡಲಾಗ್ಯಾರ, ನ್ಯೂಸ್ ಚಾನಲ್ದವ್ರಿಗೆ ಅಷ್ಟು ವ್ಯಾಲ್ಯೂ ಕೊಡಲಾಗ್ಯಾರ, ಕ್ರಿಯೇಟರ್ಸ್ ಗಳಿಗೆ ಮತ್ತೆ ಕ್ರಿಯೇಟರ್ಸ್ ಮಾತಿ ಬಹಳ ವ್ಯಾಲ್ಯೂ ಕೊಡ್ತಾರ. ಅದಕ್ಕಾಗಿದ್ರು ನಾವು ಎಲ್ಲರೂ ಸ್ವಲ್ಪ ಮ್ಯಾಗ ಹೋಗ್ಬೇಕು. 8 ನಿಮಿಷ ವಿಡಿಯೋ ಆಮೇಲೆ ಎಫರ್ಟ್ ಹಾಕ್ರಿ, ಇದಕ್ಕೆ ಮತ್ತೆ ಎಡಿಟ್ ಮಾಡ್ಕೋರಿ. ಸೊ ಮತ್ತೆ ಇಲ್ಲಿ ಕಂಟಿನ್ಯೂ ಅವ್ರು ಮಾಡ್ಕೋತಾರ. ನಾನಿಗೆ ಒಂದು ಪೊಲೀಸ್ ಸ್ಟೇಷನ್ ಲೆಟರ್ ಕೊಡ್ಬೇಕಂತ ಮಾಡತ್ತಿದ್ವಿ ನೆಕ್ಸ್ಟ್ ನನ್ನ ಪ್ರಾಜೆಕ್ಟ್ ಸಲುವಾಗಿ. ಹಂಗೆ ಅದಾವ ನಮ್ಮನು ಹಂಗೆ ಮಾಡ್ಕೋತ ಹೋಗ್ತಿರ್ತೀವಿ. ಯಾಕಂತಂದ್ರ ಇನ್ನೊಂದ್ ಏನಂತಂದ್ರ ಇವಾಗ ನಮ್ ಸೈಡ್ ಯಾರು ಈ ರೀತಿ ಮಾಡಿಲ್ಲ, ನಾವ್ ಬೇರೆದ್ರಿಗೆ ಹೋಗಿ ಕೇಳಿ ಮಾಡ್ಬೇಕಂತಂದ್ರ ಫ್ರೆಂಡ್ಸ್ ಇವಾಗ ಖುದ್ದಾಗಿ ನಾವೇ ಥಿಂಕ್ ಮಾಡ್ಬೇಕು, ಇದು ಕರೆಕ್ಟ್ ಆಗ್ತದೋ ಆಗಲ್ಲೋ ಅಂತಂದ್ರಾಗ ನಮ್ಮ ಹತ್ರ ಇದು ಇಲ್ಲ. ಇದು ಇದ್ರೆ ಎಲ್ಲರೂ ಬರ್ತಾರ. ಇದು ಇರ್ಲಿಕ್ಕಂದ್ರುನು ನಿಮ್ ಪ್ರೀತಿ ಐತಲ್ಲ ಇದ್ರ ಏನು ಆಗ್ಬೇಡ್ರಿ. ಅದೇ ಒಂದು ಕಾರಣಕ್ಕಾಗಿ ಈಗ ಅಪ್ಕಮಿಂಗ್ ಡೇಸ್ ಒಳಗೆ ಬೇರೆ ಪ್ರಾಜೆಕ್ಟ್ ಮಾಡ್ಬೇಕಂತ ಮಾಡಕತ್ತೀನಿ, ಬೇರೆ ಕ್ರಿಯೇಟರ್ಸ್ ಹುಡುಕಾಡಕತ್ತೀನಿ, ಬೇರೆ ವಾಲಂಟಿಯರ್ಸ್ ವರ್ಕರ್ಸ್ ಹುಡುಕಾಡಕತ್ತೀನಿ. ನಾನ್ ₹1 ಕೊಡಲ್ಲ, ಯಾಕಂದ್ರೆ ಬೇರೆ ಫಾಲೋವರ್ಸ್ ಹುಡುಕಾಡಕತ್ತೀನಿ. ನಿಮ್ ಕಡೆಯಿಂದ ಏನಾದ್ರು ಆಯ್ತಂದ್ರ ನೀವೆಲ್ಲರೂ ಹೂ ಅಂತಂದ್ರ ಅಪ್ಕಮಿಂಗ್ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ಕೊತ ಹೋಗಮ್ರಿ. ಅಂದ್ರೆ ನಾ ಹೇಳ್ತೀನಿ ಎಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ. ಬ್ರದರ್ ಬಂದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ, ಅವ್ರದ್ದು ಏನು ಅಂತ ಕೇಳ್ತೀನಿ. ಒಬ್ರಿಗೊಬ್ರು ಮಾಡ್ಕೊತ ಹೋದೆ ಅಂತ ತಿಳ್ಕೊ ಡೆಫಿನೆಟ್ಲಿ ಆಗ್ತದ. ನಮ್ಮ ಅಫ್ಜಲ್ಪುರ ಅಂತಂದ್ರೆ ಹೆಂಗೈತಂದ್ರ ಬರೀ ಹಂಬ ಜನ, ಅವ್ರಿಗೇನ್ ತಿಳ್ತ ಬಿಡ್ರಿ, ಬರೀ ಹೊಡಿ ಬಡಿ ಬರೀ ಏನ ಒಂದು ಹಂಬ ಜನ ಅನ್ನೋದೇ ಐತಿ. ಅದೆಲ್ಲ ತೆಗೆದು ಹಾಕ್ವಿ. ನಮ್ಮ ಅಫ್ಜಲ್ಪುರ ತಾಲೂಕು ಒಂದು ಮಾದರಿ ಅಫ್ಜಲ್ಪುರ ಆಗಿ ನಾವೆಲ್ಲರೂ ಮಾಡಮ್ರಿ. ಇವತ್ತು ಆಗ್ಲಿಕ್ಕಂದ್ರೆ ಇರ್ಬೋದು, ಮುಂದ್ ಒಂದಲ್ಲ ಒಂದಿನ ಆಗೇ ಆಗ್ತದ. ಆಗ್ಬೇಕಂತಂದ್ರೆ ಈಗಿನ ಯುವಕರು ನಾವ್ ಎಲ್ಲರೂ ಎಚ್ಚೆತ್ಕೋಬೇಕು. ನಾ ಥಿಂಕ್ ಮಾಡ್ತೀನಿ, ಬಿಟ್ಟು ಹೋಗ್ತೀನಿ. ಯಾಕಂತಂದ್ರೆ ನಾನು ನೋಡ್ಕೋಬೇಕಾಗ್ತದಲ್ಲ, ನಂದು ಒಂದೇ. ಅದಕ್ಕೆಲ್ಲ ಜನರ ಬೆಂಬಲ ಅಷ್ಟೇ ಬೇಕು ಬ್ರೋ. ಅದು ಇರ್ಲಿಕ್ಕ ಸಾಧ್ಯನೇ ಇಲ್ಲ. ಅದು ಇರ್ಲಿಕ್ಕ ಬ್ರೋ ನಂದು ಏನಿಲ್ಲ, ನಾನೇ ಇಂಟ್ರೊಡಕ್ಷನ್ ಮಾಡ್ಕೊಳ್ತೀನಿ. ಏನಿಲ್ಲ ಬ್ರೋ, ನಂದು ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಅದ. ನಾ ಮೊದಲು ಯೂಟ್ಯೂಬ್ ವಿಡಿಯೋಸ್ಗಳು ಮನಾರ್ ಮಾಡೀನಿ. 2018 ಹಿಡ್ಕೊಂಡು ಮಾಡ್ಕೊತ ಬಂದಿನಿ. ಬಟ್ ನನಗೆ ಅದು ನಂದು ಸ್ವಲ್ಪ ಹೇಳ್ಕೋಬಾರ್ದು, ಅದೆಲ್ಲ ಮಿಡಲ್ ಕ್ಲಾಸ್ ಜನ ಅಂದ್ರೆ ಪ್ರಾಬ್ಲಮ್ ನಿಮ್ಗೆ ಗೊತ್ತೇ ಇರ್ತಾವ ನಾಳೆಕ್ಕಿಂತ. ಯಾರೆಲ್ಲ ಮಿಡಲ್ ಕ್ಲಾಸ್ ಜನ ಇದ್ರಿ, ನೀವು ಏನೇನು ಕಷ್ಟ ಪಡ್ಲತ್ತೀರಿ ಅದೇ ತರ ಕಷ್ಟ ನನಗಿದ್ದು ಸೇಮ್ ಪ್ರಾಬ್ಲಮ್. ಅದ್ರೊಳಗೆ ಬಿಡಬಾರ್ದು ಅನ್ಕೋತು ಮೊಬೈಲ್ 2-3 ಓದು ಮತ್ತೆ ಆಮೇಲೆ ಎಷ್ಟೋ ಮಾಡದ. ಬಟ್ ಅದು ಇದು ಆಗ್ಲಿಲ್ಲ ಬ್ರೋ. ರೀಸೆಂಟ್ ಆಗಿ ಏನ್ ಮಾಡ್ಬೇಕಲ್ಲತ್ತೀನಿ ಅಂದ್ರೆ ನಂದು ತಲೆ ಬಿಟ್ಬಿಡೋದು ಬ್ರೋ. ಒಂದು ಮಾಡು ಇಲ್ಲ ಮಾಡಿ ಇನ್ ನೋಡಕ ನನ್ಗೆ ಏನ್ ಹೇಳ್ಕೊಳಪ್ಲೆ ಏನೂ ಇಲ್ಲ. ಮಾಡ್ರ ಫೋಕಸ್ ಅದ್ರ ಮೇಲೆ ಮಾಡ್ಬೇಕು. ಪ್ಲಸ್ ಅಗ್ರಿಕಲ್ಚರ್ ಹೊಲ ಮನಿ ಅನ್ಕೊಂತು. ಇನ್ ಮುಂದೆ ನಿಮ್ ಸಪೋರ್ಟ್ ಇತ್ತು ಮತ್ತ ಇವ್ರ ಸಪೋರ್ಟ್ ಇತ್ತಂದ್ರ ಬ್ರೋ ಮಾಡ್ತೀವಿ ಬ್ರೋ. ಸಪೋರ್ಟ್ ಮಾಡ್ಲೇಬೇಕು. ನಮ್ಗಿಂತ ಹೆಚ್ಚಿಗೆ ಬೆಳಿರಿ, ನಾವಿನ್ನ ಬೆಳೆದಿಲ್ಲ, ನಮ್ಗಿಂತ ಹೆಚ್ಚಿಗೆ ಬೆಳಿರಿ. ಅದಕ್ಕಿಂತ ಜೊತೆಗೆ ಬಂದ ಸಡನ್ ಆಗಿ ಮೀಟ್ ಅದ. ನಾ ಅನ್ಕೊಂಡಿರ್ಲಿಲ್ಲ. ನಾ ಫಸ್ಟ್ ಟೈಮ್ ಕ್ರಿಯೇಟರ್ ಅದು ಆಕಾಶ್ ಅವ್ರಿಗೆ, ಅದು ನಮ್ಮೂರ್ಲಿಂದ 8 ಕಿಲೋಮೀಟರ್ ಒಳಗೆ ಭೇಟಿ ಆತೀನಿ ತಿನ್ನೋದು ಭಾಳ ಖುಷಿ ಆಯ್ತು ನನ್ನ ಮನಸ್ಸಿಗೆ. ಎಲ್ಲಿ ಇವ್ರಿ ಸೊ ಅವ್ರಿಗೆ ಹೇಳ್ಕೊಡೋದಾಗಲ್ಲ, ನಾ ಕೇಳ್ತೀನಿ ಇವ್ರಿಗೆ. ನೀವು ಮೊದ್ಲು ಹಿಡ್ಕೊಂಡೆ ರೈತಾಪಿ ಮಾಡತ್ತೀರಿ? ಯಾವಾಗಲೂ ನಾ 3ನೇ ಸಾಲಿ ಬಿಟ್ಟು ಹಿಡಿದಕ್ಕೆ ಹೊಲ್ಲಾಗಿ ಸೀದಿ ಕೆಲಸ ಮಾಡ್ತೀನಿ. 3ನೇ ಸಾಲಿ ಬಿಟ್ಟಾಗ 4ನೇ ಕ್ಲಾಸಿಗೆ ಹೋಗಿನ. 4ನೇ ಕ್ಲಾಸಿಗೆ ಮಾತಾಡಿ 4ನೇ ಕ್ಲಾಸಿಗೆ ಹೋಗಿನಿ. ಮುಂದೆ ನಮ್ಮಪ್ಪ ಪೈಪ್ಲೈನ್ ಮಾಡ್ದ ಭಾಳ ಹಿಗ್ರಿ. ಅವಾಗ ನೀರಂದ್ರೆ ಫಸ್ಟ್ ಪೈಪ್ಲೈನ್ ಅಂದ್ರೆ ನಮ್ದೇ ಈ ಊರಾಗೆ ಫಸ್ಟ್ ಈ ಊರಾಗೆ ಈ ಗ್ರಾಮದಾಗೆ ಹೇಳ್ಬೇಕು ಫಸ್ಟ್ ನೀರಾವರಿ ಅಂದ್ರೆ ಮಾಡಿದ್ದು ಗೌರ್ ಬೀದಾಗ ಅಂದ್ರೆ ಮುಂದೆ ಎಲ್ಲೆಲ್ಲ ಆಗ್ಯದ ಗೊತ್ತಿಲ್ಲ. ಸಿರ್ವಾಳ ಇದ್ದಿಲ್ಲ. ಫಸ್ಟ್ ಪ್ರಥಮದಾಗ ಆಗಿದೆ ಅಂದ್ರೆ ಪೈಪ್ಲೈನ್ ನಮ್ದೇ. ನಮ್ದು ನೋಡಿ ಎಲ್ಲ ಮಂದಿ ಮಾಡ್ತಾರೆ. ಅಲ್ಲಿ ನೀರ್ ಹ್ಯಾಂಗ್ ಬರ್ತಾವ ಕೇಳ್ರಿ, ಬುಸಿ ರಾಮಣ್ಣದು ಆದ್ರ ಇಷ್ಟೇ ಪೈಪ್ ಹ್ಯಾಂಗ್ ನೀರ್ ಬರ್ತಾವ. ಬಂದ್ ಇಲ್ಲಿ ಟೀ ಹಾರಿಸಿದೆವು. ಕರಾಸ್ ನಾನು ಸಾಲಿ ಹಿಗ್ಗ ಗೌಣ ಮಾಸ್ತರ್ ಹೊಡಿತಿದ್ರ ನಮ್ಗ. ಜಯ ಮಾಸ್ತರ ಗೌಣ ಮಾಸ್ತರ ಹೊಡಿಯೋರು. ಯಾವಾಗ ಸಾಲಿ ಬಿಡಿಸ್ತಾರ ನನಗೆ ಆತಿತ್ರ ನಮಗನು ಸಾಲಿ ಬಿಟ್ಟೆ ನಾವು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಹುಡುಗಿಗೆ ಅಂಜಿಕೆರೆ ಮತ್ತೇನದ ಇದೇ ಮಾಡಕತ್ತಿದಪ್ಪ. 4ನೇ ಸಾಲಿ ಬಿಟ್ಟ ಇವತ್ತಿಗೆ ಏನದ 46-47 ವಯಸ್ಸು ನಂದು. ಇದೇ ಸೇತಿ ನೋಡ್ರಿ. ಅವ್ರು 4ನೇ ತನ 3ನೇ ತನ ಕಲ್ತ್ ಬಿಟ್ರ. ಇವೇ ಹೇಳ್ರಿ, ಎಲ್ಲಿ ತನ ಕಲ್ತೀರಿ ನೀವೀಗ? ಡಿಗ್ರಿ ಮುಗ್ದೈತ್ರಿ. ಈಗ ನಾನು ನರ್ಸಿಂಗ್ ಮುಗ್ದೈತಿ. ಈಗ ನರ್ಸಿಂಗ್ ಜಾಬಿಗೆ ಹೋಗ್ಬೇಕೀಗ. ಜಾಬ್ ಬಿಟ್ಟು ಒಂದು ಕಂಟೆಂಟ್ ಕ್ರಿಯೇಷನ್ ಒಳಗೆ ಇದ್ದೀನಿ. ಏನೋ ಒಂದು ಮಾಡ್ಬೇಕಂತಂದ್ರೆ ಅದ್ ಬಿಟ್ಟು ಮತ್ತೆ ಡೈಲಿ ಬೈತಿರ್ತಾರ, ಹೋಗಿ ಹಾಸ್ಪಿಟಲ್ ಡಾಕ್ಟರ್ ಕೋರ್ಸ್ ಮಾಡ್ಯಾನ. ಇದು ಯಾಕೆ ಮಾಡಿದೇವ ತಮ್ಮನ್ನ? ಇಲ್ಲಿ ಪಪ್ಪ ಏನೋ ಹೇಳ್ತಾನ, ಹೋಗ್ತೀನಿ ನಾ ಕರ್ದಿಲ್ಲ ಅಂತ ಹೇಳ್ತಾನ. ಇವ್ರು ಅಲ್ಲಿ ಮ್ಯಾಗ ಕರ್ದಿಲ್ಲ ಅಂತ. ನೋಡ್ರಿ, ಇಲ್ಲಿ ನಮ್ ಕಡೆಗೆ ತಂದೆ ತಾಯಿಗಳು ಹೆಂಗಾರ ಅಂದ್ರ ಅವ್ರು ಕಲ್ತಿಲ್ಲ, ಬಟ್ ಮಕ್ಳಿಗೆ ಕಲಿಸ್ಬೇಕು ಅನ್ನೋದು ಅವ್ರ ಬಲ್ಲಿ ಎಟ್ ಹುಮ್ಮಸ್ ಅದ ಅನ್ನೋದು ಇಷ್ಟ ಮೇಲೆ ಅರ್ಥ ಮಾಡ್ಕೋರಿ. ಅವ್ರು 4ನೇಕ್ ಬಿಟ್ರ ಅವರು ಬಿಟ್ಟು ಆಕಾಶ್ ಅವ್ರಿಗೆ ಇಲ್ಲಿ ಹೊಲ್ದಾಗೆ ತಗೋಬಹುದಾಗಿತ್ತು.
ಬಟ್ ಅವ್ರಿನ್ನೂ ಕಲ್ಚಾರ ಬಟ್ ಅವ್ರ ಇಷ್ಟ ಏನದ ಅನ್ನೋದನ್ನು ಮಾಡಕ್ ಬಿಟ್ರ ಇಷ್ಟ್ರ ಮೇಲೆ ಅರ್ಥ ಮಾಡ್ಕೋರಿ ನಮ್ ಕಡೆ ಜನ ಹೆಂಗದ ನೋಡಕ್ ಹೆಂಗಂದ್ರ ವೀರಭದ್ರ ಕಣ್ಣಂಗ ಕಾಣ್ತಾರ ಅಣ್ಣಾಜಿ ಅವರು ಬಟ್ ಮನ್ಸ್ ಮಾತ್ರ ನೋಡ್ರಿ ಮನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅದ ರೀ. ಅಂಕಲ್ ನಿಮ್ ಹೆಸರು ಹೇಳ್ಬಿಡ್ರಿ ಹಂಗೆ ರೀ. ಬಸವರಾಜ್ ಗಾಂಧಿ ದಿವಾಣಜಿ. ಹಾ ರೀ. ಅತ್ತ ಒಂದು ಹುಡುಗಿ ದೊಡ್ಡ ಹುಡುಗಿ ನೌಕರಿ ಆಗ್ಯದ್ರಿ. ನೀವು ನಾವೇ ಆಕಾಶ ಅಕ್ಕಗ. ಹಾ ರೀ. ಏನ್ ಮಾಡ್ತಾರ ಅಶ್ವಿನಿ ಕೋರ್ಟದಾಗ ಯಾವ್ದು ಡ್ಯೂಟಿ ಕೋರ್ಟದಾಗ ಡ್ಯೂಟಿ ಮಾಡ್ತಾಳ್ರಿ. 2 ವರ್ಷ ಆಯ್ತು. ಈ ಸದ್ದ ಆಕಿ ಇದೇ ಒಕ್ಕಲ್ತನ ಮಾಡ್ಕೊತೇ ಕಲಿಸಿದೇವ್ ಸಾಲಿ ಇವ್ರಿಗೆ 3 ಮಂದಿಗೆ. ಅವ್ನಿಗೆ ಒಬ್ಬ ಬಿಜಾಪುರದಾಗ ಕೋಚಿಂಗ್ ಅನವ. ಇನ್ನೊಬ್ರು ಅದಾರಿ 3 ಜನ ಏನ್ರಿ ಒಟ್ಟ ಅಕ್ಕ ಒಬ್ರಿ ನೀವೊಬ್ರು ಮತ್ತೆ ಇನ್ನೊಬ್ರು ತಮ್ಮೊಬ್ರು ಅವ್ರು ಓದುತ್ತಾರೆ. ಅವನು ಕೋಚಿಂಗ್ ಕಳ್ಸೇನ್ರಿ. ತಿಂಗಳ 3,500 ರೂಪಾಯಿ ಆಗ್ಬೇಕು ಅವನಿಗೆ ಊಟಕ್ಕೆ ಬರೀ. ಎಲ್ಲ ಬರೀ ನೀವು ಮೇಲೆ ಯಾವ್ದು ನೌಕರಿ ಇಲ್ಲ. ಎಲ್ಲಿ ನೌಕರಿ ಎಲ್ಲಿ ನೌಕರಿ ಎಲ್ಲಿ ಬಾಕ್ರಿ ಎಲ್ಲ ಯಾವ್ದು ದುಡ್ಡು ಬರಲ್ಲ ಏನು ಬರಲ್ಲ. ಏನ್ ದುಡಿಬೇಕು ಅದ್ರ ಮೇಲೆ ಏನ್ ಕಬ್ಬಿನ ಪೀಕ್ ಬರ್ತದ ಹತ್ತಿ ತೊಗರಿ ಬರ್ತದಲ್ಲ ಇದ್ರ ಮ್ಯಾಗೆ ಇವ್ರಿಗೆ ಸಾಲಿ ಕಲ್ಸೋದು ಮತ್ತ ಬಡ್ಡಿ ಹಂಗ ತೆಗಿಯೋದು ಮತ್ತ ಅವ್ರಿಗೆ ಬಡ್ಡಿ ಕಟ್ಟೋದು ಮತ್ತ ಇವ್ರಿಗೆ ಕಲ್ಸೋದು ಮತ್ತ ಅವ್ರಿಗೆ ಕೊಡೋದು ತೊಳೋದು ಕರೆಕ್ಟ್. ಯಾವಾರ ಎಲ್ಲಿ ಹೋದ್ರು ನಾವು ರೊಕ್ಕ ಕೊಡ್ತಾರ. ಎಲ್ಲಿ ನಾವು ಅಲ್ಲಿ ರೊಕ್ಕ ಕೊಡ್ತಾರ. ಬರ್ರಿ ಬೈ ಇದು ನಿಮಗೂ ಹೊರಸ್ತೀನಿ. ಕಿರೀಟ್ ನಿಮ್ಗದ ಈಗ. ನಾನು ಇನ್ನ ಫ್ರೆಶ್ ಅಪ್ ಆಗಿಲ್ಲ ಏನೂ ಆಗಿಲ್ಲ. ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕೈತಿ ಅಂದ್ರೆ ಬಿಜಾಪುರಕ್ಕೆ ಹೋಗ್ಬೇಕು. ಸ್ವಲ್ಪ ಕೆಲಸ ಅದ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಊರಿಗೆ ಬರ್ತೀನಿ. ರಿಟರ್ನ್ ಊರಿಗೆ ಬಂದು ಒಂದು ಪ್ರಾಜೆಕ್ಟ್ ಅಂದಲ್ಲ ಆ ಪ್ರಾಜೆಕ್ಟ್ ಮಾಡ್ಬೇಕೈತಿ. ಅದು ಏನು ಪ್ರಾಜೆಕ್ಟ್ ಏನು ಮಾಡ್ಬೇಕಂತ ಪ್ಲಾನ್ ಐತಲ್ಲ ಅದು ನಮ್ಮ ನೆಕ್ಸ್ಟ್ ನಿಮ್ಗೆ ಎಲ್ಲರಿಗೂ ತಿಳಿಸ್ತೀನಿ. ಪ್ರಶಾಂತ್ ಬ್ರದರ್ ಅಂತೂ ಭಾರಿ ಮಾತಾಡಿದ್ರು. ಯಾಕಂತಂದ್ರೆ ನಾನೇ ಥಿಂಕ್ ಮಾಡಿದಿಲ್ಲ ಅವ್ರು ಈ ಥರ ಮಾತಾಡ್ತಾರಂತಂದು. ನಮ್ಮ ಪಪ್ಪಾಗ ನಾನೇ ಮಾತಾಡ್ತೀನಿ ಒಂದಿನ ಪೂರ್ತಿ ಮಾತಾಡ್ಸ್ಬಿಟ್ರು. ನಮ್ಮ ಪಪ್ಪ ಮಾತಾಡಿದ್ರು. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಹೊಸ್ದಾಗಿ ನೋಡ್ಕೊತಾರೋ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅನ್ನೋ ಚಾನಲ್ನು ನನ್ನ ಒಂದು ವಿಡಿಯೋದು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಅವ್ರಿಗೆ ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ. ಅವರು ಚಲೋ ಮಾತಾಡ್ತಾರೆ, ಅವರು ಚಲೋ ಕಂಟೆಂಟ್ ಕೊಡ್ತಾರ ತನ್ನೋ ನನ್ನ ಭರವಸೆ ಐತಿ. ಅಂದ್ರೆ ಚೆಕ್ ಮಾಡಿಲ್ಲ ಯಾಕಂದ್ರೆ ನಾವು ಅವ್ರ ವಿಡಿಯೋನೇ ನೋಡಿಲ್ಲ. ಈಗ ಫಸ್ಟ್ ಬಂದ್ರೆ ಎಕ್ದಮ್ ಹಾಕಿ ಒಂದು ಮೆಸೇಜ್ ಹಾಕಿ ಒಂದು 40 ತಾಸ ಅಂತ 1 ತಾಸ ಬಂದೇ ಬಿಡ್ತಾರ ಅವರು. ಅವ್ರು ಬಂದು ಮೆಸೇಜ್ ಹಾಕನ ಮತ್ತೆ ಎದ್ದು ಮುಖ ತಕ್ಕೊಂಡು ಇಲ್ಲ ಇವ್ರದ್ದು ಲಾಸ್ಟ್ ವಿಡಿಯೋದಾಗ ಒಂದು ಕಮೆಂಟ್ ಇರ್ತದ. ಅದೇ ಕಮೆಂಟ್ ನಮ್ದ. ಅದಕ್ಕೆ ಮೊದಲು ಯಾವ್ದಾರ ಕಮೆಂಟ್ ಮಾಡಿನ ಅದನ್ನು ಚೆಕ್ ಮಾಡ್ರಿ ನಾವ್ ಬೇಕಾದ್ರೆ. ಯಾಕಂದ್ರೆ ಕೆಲವೊಂದು ವಿಡಿಯೋಗಳ ಹೇಳ ಮುಂದೆ ಕೆಲವೊಬ್ರಿಗೆ ಹೆಂಗ ಇರ್ತದ ಇವ್ರು ಕ್ರಿಯೇಟರ್ಗಳೆಲ್ಲ ಮಾತಾಡ್ಕೊಂಡೆಲ್ಲ ಈ ತರ ಇದು ಮಾಡ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾರ ಅಂತ ಹೇಳಿ. ಇದು ಅನ್ಎಕ್ಸೆಪ್ಟೆಡ್. ನಂಗೆ ಇಂಗ್ಲಿಷ್ ಬರಲ್ರಿ ಬ್ರೋ. ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಇದು ಅದು ಒಂದೇ ನಾನು ಅನ್ಕೊಂಡಿರ್ಲಿಲ್ಲ. ಭೇಟಿ ಆತೀನಿ ಅಂತ ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಲವ್ ಯು.